ನನಗೆ ಯಾವತ್ತೂ ಕೂಡ ಮಗನಂತೆ ಕಂಡ್ಕೊಂಡು ಬಂದವರು. ಅವ್ರು ಹೇಳೋರು ದೇವೇಗೌಡರಿಗೆ 4 ಜನ ಗಂಡು ಮಕ್ಕಳಲ್ಲ, ನೀನು ದೊಡ್ಡವನಪ್ಪ, ಈ ಮನೆ ಮಗ ಅಂತ. ರಾಮನಗರ ಚುನಾವಣೆ ನಿಂತಾಗ ನಾನೇ ಉಸ್ತುವಾರಿ ಇದ್ದಾಗ 95ರಲ್ಲಿ ಆ ಚುನಾವಣೆ ಗೆದ್ದಾಗ ಫಸ್ಟ್ ನನಗೆ ಆರತಿ ಎತ್ತಿದ್ರು, ಅಪ್ಪ ನೀನು ಮಾಡಿದ್ದು ಶ್ರಮ ದೇವ್ರು ಇವತ್ತು ಫಲ ಕೊಡ್ತು ಅಂತ. ಆ ಒಂದೊಂದು ಮಾತುಗಳು ನನ್ನ ಜೀವನದಲ್ಲಿ ನಾನಿರೋ ತನಕ ಇರುತ್ತದು. ಆ ತಾಯಿ ಕೈಯಲ್ಲಿ ಅನ್ನ ತಿಂದಿದ್ದೀವಿ, ಆ ಅನ್ನದ ಸಂತರ್ಪಣೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಕೋರೋದಕ್ಕೆ ಬಂದಿದ್ದೇನೆ. ಮತ್ತು ದೇವೇಗೌಡರಿಗೂ ಅವ್ರ ಮಕ್ಕಳಿಗೂ ಇದರ ದುಃಖವನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ಕೊಡಲಿ, ದೇವೇಗೌಡರಿಗೆ ಇನ್ನೂ ಒಳ್ಳೆ ಆರೋಗ್ಯ ಭಗವಂತ ನೀಡಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತೀನಿ. ನನಗೆ ಯಾವತ್ತೂ ಕೂಡ ಮಗನಂತೆ ಕಂಡ್ಕೊಂಡು ಬಂದವರು. ಅವ್ರು ಹೇಳೋರು ದೇವೇಗೌಡರಿಗೆ 4 ಜನ ಗಂಡು ಮಕ್ಕಳಲ್ಲ, ನೀನು ದೊಡ್ಡವನಪ್ಪ, ಈ ಮನೆ ಮಗ ಅಂತ. ರಾಮನಗರ ಚುನಾವಣೆ ನಿಂತಾಗ ನಾನೇ ಉಸ್ತುವಾರಿ ಇದ್ದಾಗ 95ರಲ್ಲಿ ಆ ಚುನಾವಣೆ ಗೆದ್ದಾಗ ಫಸ್ಟ್ ನನಗೆ ಆರತಿ ಎತ್ತಿದ್ರು, ಅಪ್ಪ ನೀನು ಮಾಡಿದ್ದು ಶ್ರಮ ದೇವ್ರು ಇವತ್ತು ಫಲ ಕೊಡ್ತು ಅಂತ. ಆ ಒಂದೊಂದು ಮಾತುಗಳು ನನ್ನ ಜೀವನದಲ್ಲಿ ನಾನಿರೋ ತನಕ ಇರುತ್ತದು. ಆ ತಾಯಿ ಕೈಯಲ್ಲಿ ಅನ್ನ ತಿಂದಿದ್ದೀವಿ, ಆ ಅನ್ನದ ಸಂತರ್ಪಣೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಕೋರೋದಕ್ಕೆ ಬಂದಿದ್ದೇನೆ. ಮತ್ತು ದೇವೇಗೌಡರಿಗೂ ಅವ್ರ ಮಕ್ಕಳಿಗೂ ಇದರ ದುಃಖವನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ಕೊಡಲಿ, ದೇವೇಗೌಡರಿಗೆ ಇನ್ನೂ ಒಳ್ಳೆ ಆರೋಗ್ಯ ಭಗವಂತ ನೀಡಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತೀನಿ. ನನಗೆ ಯಾವತ್ತೂ ಕೂಡ ಮಗನಂತೆ ಕಂಡ್ಕೊಂಡು ಬಂದವರು. ಅವ್ರು ಹೇಳೋರು ದೇವೇಗೌಡರಿಗೆ 4 ಜನ ಗಂಡು ಮಕ್ಕಳಲ್ಲ, ನೀನು ದೊಡ್ಡವನಪ್ಪ, ಈ ಮನೆ ಮಗ ಅಂತ. ರಾಮನಗರ ಚುನಾವಣೆ ನಿಂತಾಗ ನಾನೇ ಉಸ್ತುವಾರಿ ಇದ್ದಾಗ 95ರಲ್ಲಿ ಆ ಚುನಾವಣೆ ಗೆದ್ದಾಗ ಫಸ್ಟ್ ನನಗೆ ಆರತಿ ಎತ್ತಿದ್ರು, ಅಪ್ಪ ನೀನು ಮಾಡಿದ್ದು ಶ್ರಮ ದೇವ್ರು ಇವತ್ತು ಫಲ ಕೊಡ್ತು ಅಂತ. ಆ ಒಂದೊಂದು ಮಾತುಗಳು ನನ್ನ ಜೀವನದಲ್ಲಿ ನಾನಿರೋ ತನಕ ಇರುತ್ತದು. ಆ ತಾಯಿ ಕೈಯಲ್ಲಿ ಅನ್ನ ತಿಂದಿದ್ದೀವಿ, ಆ ಅನ್ನದ ಸಂತರ್ಪಣೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಕೋರೋದಕ್ಕೆ ಬಂದಿದ್ದೇನೆ. ಮತ್ತು ದೇವೇಗೌಡರಿಗೂ ಅವ್ರ ಮಕ್ಕಳಿಗೂ ಇದರ ದುಃಖವನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ಕೊಡಲಿ, ದೇವೇಗೌಡರಿಗೆ ಇನ್ನೂ ಒಳ್ಳೆ ಆರೋಗ್ಯ ಭಗವಂತ ನೀಡಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತೀನಿ. ನನಗೆ ಯಾವತ್ತೂ ಕೂಡ ಮಗನಂತೆ ಕಂಡ್ಕೊಂಡು ಬಂದವರು. ಅವ್ರು ಹೇಳೋರು ದೇವೇಗೌಡರಿಗೆ 4 ಜನ ಗಂಡು ಮಕ್ಕಳಲ್ಲ, ನೀನು ದೊಡ್ಡವನಪ್ಪ, ಈ ಮನೆ ಮಗ ಅಂತ. ರಾಮನಗರ ಚುನಾವಣೆ ನಿಂತಾಗ ನಾನೇ ಉಸ್ತುವಾರಿ ಇದ್ದಾಗ 95ರಲ್ಲಿ ಆ ಚುನಾವಣೆ ಗೆದ್ದಾಗ ಫಸ್ಟ್ ನನಗೆ ಆರತಿ ಎತ್ತಿದ್ರು, ಅಪ್ಪ ನೀನು ಮಾಡಿದ್ದು ಶ್ರಮ ದೇವ್ರು ಇವತ್ತು ಫಲ ಕೊಡ್ತು ಅಂತ. ಆ ಒಂದೊಂದು ಮಾತುಗಳು ನನ್ನ ಜೀವನದಲ್ಲಿ ನಾನಿರೋ ತನಕ ಇರುತ್ತದು. ಆ ತಾಯಿ ಕೈಯಲ್ಲಿ ಅನ್ನ ತಿಂದಿದ್ದೀವಿ, ಆ ಅನ್ನದ ಸಂತರ್ಪಣೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಕೋರೋದಕ್ಕೆ ಬಂದಿದ್ದೇನೆ. ಮತ್ತು ದೇವೇಗೌಡರಿಗೂ ಅವ್ರ ಮಕ್ಕಳಿಗೂ ಇದರ ದುಃಖವನ್ನು ಸಹಿಸ್ಕೊಳ್ತಕ್ಕಂಥ ಶಕ್ತಿ ಕೊಡಲಿ, ದೇವೇಗೌಡರಿಗೆ ಇನ್ನೂ ಒಳ್ಳೆ ಆರೋಗ್ಯ ಭಗವಂತ ನೀಡಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥಿಸ್ತೀನಿ.